ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ಸೂಪರ್ ಸ್ಟಾರ್ ರಜನಿಕಾಂತ್ ದಕ್ಷಿಣ ಭಾರತದ ಧ್ರುವತಾರೆ, ಅಭಿಮಾನಿಗಳ ಪಾಲಿನ ತಲೈವ. ತನ್ನ ನಟನಾ ಕೌಶಲ್ಯದಿಂದ ಸಿನಿ ರಂಗದಲ್ಲಿ ಜಾದೂ ಮಾಡಿ ತಮಿಳು ಚಿತ್ರಗಳನ್ನ ವಿಶ್ವಮಟ್ಟಕ್ಕೆ ಕೊಂಡೊಯ್ದ ಮಹಾನ್ ಕಲಾವಿದ. ಇಳಿ ವಯಸ್ಸಿನಲ್ಲೂ ಚಿರ ಯುವಕರೂ ನಾಚುವಂತೆ ಡಾನ್ಸ್, ಫೈಟ್ ಮಾಡಿ ಕಣ್ಮನ ಸೆಳೆಯುವ ಸ್ಟೈಲ್ ಕಿಂಗ್. ವಿಭಿನ್ನ ಸ್ಟೈಲ್, ವಿಶಿಷ್ಟ ಮ್ಯಾನರಿಸಂನಿಂದಲೇ ಭಾರತೀಯ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದವರು ರಜನಿಕಾಂತ್. ಇಂಥ ಪ್ರಖ್ಯಾತ ನಟನಿಗೆ ಈಗ 74 ವರ್ಷಗಳು ತುಂಬಿವೆ. ಈ ಇಳಿ ವಯಸ್ಸಿನಲ್ಲೂ ಅವರು ಸಿನಿಮಾದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಸರಾಸರಿ ವರ್ಷಕ್ಕೆ ಒಂದರಂತೆ ಚಿತ್ರ ಮಾಡ್ತಾ ಇದ್ದಾರೆ. ಈಗಲೂ ಅವರು ತೆರೆ ಮೇಲೆ ಬಂದಾಗ ವಿಶಲ್ ಹೊಡೆಯುವವರ ಸಂಖ್ಯೆಗೆ ಕಡಿಮೆ ಏನಿಲ್ಲ. ಚಿತ್ರ ಘೋಷಣೆ ಆದಾಗಿನಿಂದಲೇ ಅವರ ಚಿತ್ರಕ್ಕಾಗಿ ಕಾದು ಕೂರುವವರು ಇದ್ದಾರೆ. ಇಷ್ಟೆಲ್ಲ ಚಾಪು ಮೂಡಿಸಿರುವ ಸೂಪರ್ ಸ್ಟಾರ್ ರಜನಿಕಾಂತ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಲಿದ್ದಾರೆ ಅನ್ನುವ ಸುದ್ದಿ ಈಗ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಈ ಸುದ್ದಿ ಎಲ್ಲ ಕಡೆ ಹರಡ್ತಾ ಇದ್ದು, ಇದರಿಂದ ತಲೈವಾ ಫ್ಯಾನ್ಸ್ ದಿಗ್ಭ್ರಾಂತರಾಗಿದ್ದಾರೆ. ಹೌದು, ತಮ್ಮ ನಟನೆಯ ಮೂಲಕವೇ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದಿಸಿರುವ ರಜನಿಕಾಂತ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಲಿದ್ದಾರೆ ಎಂಬ ಸುದ್ದಿ ಕೇಳಿಬಂದಿದೆ. ಈ ಸುದ್ದಿಯನ್ನ ಸ್ವತಃ ರಜನಿ ಅವರ ಆಪ್ತ ವಲಯದವರೇ ತಿಳಿಸಿದ್ದಾರೆ. ಈ ದಿಢೀರ್ ನಿರ್ಧಾರಕ್ಕೆ ಅವರ ವಯಸ್ಸಿನ ಕಾರಣ ಎನ್ನಲಾಗ್ತಾ ಇದೆ. ರಜನಿಕಾಂತ್ ಅವರಿಗೆ ಈಗ 74 ವರ್ಷ. ಅವರು ಇತ್ತೀಚೆಗೆ ಜೈಲರ್ ಹಾಗೂ ಕೂಲಿ ಎಂಬ ಆಕ್ಷನ್ ಚಿತ್ರಗಳನ್ನು ಮಾಡಿದ್ದಾರೆ. ಆದರೆ ಅಪಾರ ದೈಹಿಕ ಪರಿಶ್ರಮ ಹಾಕುವ ಸಾಹಸಮಯ ದೃಶ್ಯಗಳನ್ನು ಚಿತ್ರೀಕರಿಸುವಾಗ ಅವರಿಗೆ ತೀವ್ರ ಸುಸ್ತಾಗ್ತಾ ಇದ್ದು, ಅಲ್ಲದೆ ಕೂಲಿ ಚಿತ್ರದಲ್ಲಿನ ಸಾಹಸಮಯ ದೃಶ್ಯಗಳಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಅಲ್ಲದೆ ಅವರಿಗೆ ಆಗಾಗ ವಯೋಸಹಜ ದೈಹಿಕ ಸಮಸ್ಯೆಗಳು ಕಾಡಲಾರಂಭಿಸಿವೆ. ಈ ಹಿನ್ನೆಲೆ ತಮ್ಮ ಕುಟುಂಬದವರೊಡನೆ ಚರ್ಚಿಸಿರುವಂತಹ ರಜನಿಕಾಂತ್ ಅವರ ಸಲಹೆಯ ಮೇರೆಗೆ ನಟನೆಗೆ ಗೌರವಯುತವಾಗಿ ವಿದಾಯ ಹೇಳಲು ನಿರ್ಧಾರ ಮಾಡಿದ್ದಾರಂತೆ. ಅದಲ್ಲದೆ ಪೀಕ್ ಲೆವೆಲ್ನಲ್ಲಿದ್ದಾಗಲೇ ಚಿತ್ರರಂಗಕ್ಕೆ ವಿದಾಯ ಹೇಳುವುದೂ ಸಹ ಒಂದು ಗೌರವಯುತವಾದ ಕೆಲಸ ಅಂತ ಅವರು ನಿರ್ಧರಿಸಿದ್ದಾರೆ ಅಂತ ಮೂಲಗಳು ತಿಳಿಸಿದೆ. ಕೂಲಿ ಚಿತ್ರದಲ್ಲಿನ ಕೆಲವು ದೃಶ್ಯಗಳಿಗೆ ರಜನಿ ಅವರಿಗೆ ಡ್ಯೂಪ್ ಬಳಸಲಾಗಿತ್ತು. ಈ ವಿಚಾರ ಲೀಕ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ರಜನಿಕಾಂತ್ ಅವರ ವಿರುದ್ಧ ಕೆಲವು ಟೀಕೆಗಳು ಸಹ ವ್ಯಕ್ತವಾಗಿದ್ವು. ಹಾಗಾಗಿ ಇವತ್ತಿನ ಯುವ ಪೀಳಿಗೆಯ ಸೋಷಿಯಲ್ ಮೀಡಿಯಾ ಟಾಂಗ್ಗಳಿಂದ ಎಚ್ಚೆತ್ತುಕೊಂಡಿರುವಂತಹ ರಜನಿಕಾಂತ್ ಆಗಲೇ ಚಿತ್ರರಂಗ ತೊರೆಯಲು ನಿರ್ಧರಿಸಿದ್ರು ಅಂತ ಹೇಳಲಾಗಿದೆ. ಸದ್ಯಕ್ಕೆ ರಜನಿಕಾಂತ್ ಅವರು 3 ಚಿತ್ರಗಳನ್ನು ಒಪ್ಕೊಂಡಿದ್ದಾರೆ. ಅವುಗಳಲ್ಲಿ ಒಂದು ಸಿ ಸುಂದರ್ ಅವರ ಕಾಮಿಡಿ ಚಿತ್ರ. ಆ ಚಿತ್ರದ ಜೊತೆಗೆ ರಜನಿ ಅವರು ಜೈಲರ್ 2 ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ಚಿತ್ರದ ಚಿತ್ರೀಕರಣ ಸದ್ಯಕ್ಕೆ ಗೋವಾದಲ್ಲಿ ನಡೀತಾ ಇದೆ. ಈ 2 ಚಿತ್ರಗಳ ನಂತರ ಕಮಲ್ ಹಾಸನ್ ಅವರ ಜೊತೆಗೆ ಒಂದು ಚಿತ್ರದಲ್ಲಿ ನಟಿಸಲು ರಜನಿಕಾಂತ್ ಅವರು ನಿರ್ಧರಿಸಿದ್ದಾರೆ. ಈ 3 ಚಿತ್ರಗಳು ಬಹುಶಃ 2026ರ ಅಂತ್ಯಕ್ಕೆ ಮುಗಿಯುವ ಸಾಧ್ಯತೆಗಳಿವೆ. ಅವು ಮುಗಿದ ಕೂಡಲೇ ರಜನಿ ಅವರು ನಿವೃತ್ತಿಯ ಬಗ್ಗೆ ಅಧಿಕೃತವಾಗಿ ಪ್ರಕಟಿಸುವ ಸಾಧ್ಯತೆಗಳಿವೆ. ಅಕಸ್ಮಾತ್ ಆ ಚಿತ್ರಗಳು ಮುಗಿಯೋದು ತಡವಾಗಿ 2027ರಲ್ಲೂ ಅವರ ಚಿತ್ರ ಚಟುವಟಿಕೆಗಳು ಮುಂದುವರೆದಿದ್ದೇ ಆದರೆ ಅವರ ನಿವೃತ್ತಿಯ ನಿರ್ಧಾರ 2027ರಲ್ಲಿ ಹೊರಬೀಳಬಹುದು ಅಂತ ಹೇಳಲಾಗಿದೆ. ಇನ್ನು ಸುಮಾರು 46 ವರ್ಷಗಳ ಸುದೀರ್ಘ ಅಂತರದ ಬಳಿಕ ಸೂಪರ್ ಸ್ಟಾರ್ಗಳಾದ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಒಟ್ಟಿಗೆ ನಟಿಸ್ತಾ ಇರುವಂತಹ ಬಹು ನಿರೀಕ್ಷಿತ ಚಿತ್ರಕ್ಕೆ ಅಭಿಮಾನಿಗಳು ಕೂಡ ಈಗ ಕಾತರದಿಂದ ಕಾಯ್ತಿದ್ದಾರೆ. ಇನ್ನು ನಟ ರಜನಿಕಾಂತ್ ಅವರು ಜೈಲರ್ 2 ಚಿತ್ರೀಕರಣದಿಂದ ವಿರಾಮ ಪಡೆದು ತಮ್ಮ ಆಪ್ತ ಸ್ನೇಹಿತರೊಂದಿಗೆ ಹಿಮಾಲಯಕ್ಕೆ ಆಧ್ಯಾತ್ಮಿಕ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ 50 ವರ್ಷಗಳ ಸುದೀರ್ಘ ಸಿನಿಮಾ ಪ್ರಯಾಣಕ್ಕೆ ನಿವೃತ್ತಿ ಹೊಂದುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದು, ಈ ವರ್ಷ ಅವರ ಸಿನಿಮಾ ವೃತ್ತಿ ಜೀವನದ ಕೊನೆಯ ಅಧ್ಯಾಯವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ರಜನಿಕಾಂತ್ ಆಪ್ತರು ಕೂಡ ಕುಟುಂಬಸ್ಥರ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ. 5 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ರು. ಈಗ ಅವರು ತಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನದ ಕಡೆಗೆ ಗಮನ ಹರಿಸೋದಕ್ಕೆ ಸರಿಯಾದ ಸಮಯ ಅಂತ ಆಪ್ತರು ತಿಳಿಸಿದ್ದಾರೆ. ವಯಸ್ಸು 70 ದಾಟಿದ್ರಿಂದ ದೇಹ ಸಹಜವಾಗಿಯೇ ಕ್ಷೀಣಿಸುತ್ತೆ, ಸುಸ್ತು ಜಾಸ್ತಿ ಆಗುತ್ತೆ. ಇದು ನೈಜ ನಟನೆಗೆ ತೊಡಕಾಗಬಹುದು ಅಂತ ಕೂಡ ಮತ್ತೊಂದು ಕಡೆ ಯೋಚನೆ ಮಾಡ್ತಿದ್ದಾರೆ. ಮೊದಲಿನಂತೆ ಈಗ ದೇಹ ಸ್ಪಂದಿಸ್ತಾ ಇಲ್ಲ ಅಂತ ಅರಿತಂತಹ ರಜನಿಕಾಂತ್ ಈ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ಒಪ್ಪಿಕೊಂಡಿರುವಂತಹ ಸಿನಿಮಾಗಳನ್ನ ಪೂರ್ಣಗೊಳಿಸಿ ನಂತರ ವಿಶ್ರಾಂತಿ ಜೀವನ ಕಳೆಯಲು ಅಣಿಯಾಗ್ತಿದ್ದಾರೆ ಅಂತ ತಿಳಿದು ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.